ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಮಾನವ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಹಲವಾರು ಅಲಂಕಾರಿಕ ಸಾಮಗ್ರಿಗಳ ಮೂಲಕ ತನ್ನ ಅಲಂಕಾರವನ್ನು ಮಾಡಿಕೊಳ್ಳೋದ್ರೊಂದಿಗೆ ಅವನ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಅದೇ ರೀತಿಯಲ್ಲಿ ತನ್ನ ಆಂತರಿಕ ಸೌಂದರ್ಯಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವನ ತನ್ನ ಗುಣಗಳನ್ನು, ವರ್ತನೆಗಳ ಮೂಲಕ ತನ್ನ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಹಾಗೆಯೇ ಒಬ್ಬ ಕವಿ ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಶಬ್ದ ಮತ್ತು ಅರ್ಥಗಳನ್ನು ಬಳಸಿಕೊಂಡು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸ್ತಾನೆ. ಅಂದರೆ ಅಲಂಕಾರ ಅಂದರೆ ಏನು ಅಂದರೆ, ಇಲ್ಲಿ ನಾವು ಕವಿ ತನ್ನ ಕಾವ್ಯದಲ್ಲಿ ಶಬ್ದ ಅಥವಾ ಅರ್ಥದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅಲಂಕಾರ ಅಂತ ಕರಿತೀವಿ. ಕವಿ ತನ್ನ ಕಾವ್ಯದಲ್ಲಿ ಅರ್ಥ ಅಥವಾ ಶಬ್ದದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅಲಂಕಾರ ಎನ್ನುತ್ತೇವೆ. ಈ ಅಲಂಕಾರದಲ್ಲಿ ಎರಡು ವಿಧ ಇದೆ. ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಶಬ್ದಾಲಂಕಾರ ಅಂತ ಅಂದರೆ, ಕವಿ ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಶಬ್ದದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಕರಿತೀವಿ. ಮತ್ತೊಮ್ಮೆ, ಕವಿ ತನ್ನ ಕಾವ್ಯದಲ್ಲಿ ಶಬ್ದದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯದ ಅರ್ಥವನ್ನು ಹೆಚ್ಚಿಸಿದರೆ, ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ನಾವು ಶಬ್ದಾಲಂಕಾರ ಅಂತ ಕರಿತೀವಿ. ಶಬ್ದ ಅಲಂಕಾರಗಳು ಒಟ್ಟು 3 ಇದ್ದಾವೆ. ಅದರಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ. ಅನುಪ್ರಾಸವನ್ನು ಮತ್ತೆ 2 ಭಾಗ ಮಾಡ್ಕೊಳ್ತೀವಿ. ಚೇಕಾನುಪ್ರಾಸ, ವೃತ್ಯಾನುಪ್ರಾಸ ಅಂತ. ಅಲ್ಲಿಗೆ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ, ಯಮಕ, ಚಿತ್ರಕವಿತ್ವ ಎಂಬಂತಹ ಶಬ್ದಾಲಂಕಾರಗಳನ್ನು ನಾವು ನೋಡ್ತೀವಿ. ಇನ್ನು ಅರ್ಥಾಲಂಕಾರ. ಅರ್ಥಾಲಂಕಾರ ಅಂತ ಅಂದರೆ, ಕವಿ ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಅರ್ಥದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೀವಿ. ಕವಿ ತನ್ನ ಕಾವ್ಯದಲ್ಲಿ ಅರ್ಥದ ಮೂಲಕ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೀವಿ. ಅರ್ಥಾಲಂಕಾರದಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ, ಹೀಗೆ 150ಕ್ಕೂ ಹೆಚ್ಚು ಅಲಂಕಾರಗಳನ್ನು ನಾವು ನೋಡಬಹುದು. ಹೀಗೆ ಅಲಂಕಾರಗಳಲ್ಲಿ 2 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಮುಂದಿನ ತರಗತಿಯಲ್ಲಿ ನಾವು ಅರ್ಥಾಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ.